ಇದು 4 ಗಂಟೆಗೆ ಓಪನ್ ಅಂತೆ. ನಾವು 2:15ಗೆ ಬಂದ್ಬಿಟ್ಟು ಮುಂಚೆ ಎಲ್ಲ ಇಲ್ಲೆಲ್ಲ ಸನ್ಫ್ಲವರ್ಸ್ ಇರ್ತಿತ್ತು, ನೋಡೋಕೆ ಎಷ್ಟು ಚೆನ್ನಾಗಿರ್ತಿತ್ತು. 7 ಗಂಟೆಗೆ ಕ್ಲೋಸ್ ಅಂತ ಹೇಳಿದ್ದು ಅವರು ಅಷ್ಟೇ. ಇವ್ರು ಹೋಗ್ತಿದ್ದೀವಿ ಡೈರೆಕ್ಟ್ ದರ್ಶನಕ್ಕೆ ಇಡ್ತಾರೆ ಅನ್ಕೊಂಡ್ಬಿಟ್ಟಾರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಖಿಲಾ ವ್ಲಾಗ್. ಫ್ರೆಶ್ ಅಪ್ ಆಗಿದ್ದಾಯಿತು ಆ್ಯಂಡ್ ನೀವೇನು ನೆನ್ನೆ ನೋಡಿದ್ರು ಅದರಲ್ಲಿ ಕಂಟಿನ್ಯೂಟಿ ಈ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಬೇಗ ಬೇಗ ರೆಡಿ ಆಗುವ. ಫಸ್ಟ್ ಲಿಪ್ ಬಾಮ್ ಎಲ್ಲ ವೀಡಿಯೋ ಮಾಡ್ತಾ ಇದ್ನಲ್ಲ ಅಂತ ಹಾಕ್ಕೊಂಡಿದ್ದೆ. ಬೇಗ ಬೇಗ ರೆಡಿ ಆಗಬೇಕು. ಇಲ್ಲ ನಮ್ಮಪ್ಪ ಬಂದರು ಸುಮ್ಮನೆ ಕೈ ಅನ್ನೋಕ್ಕೆ ಸ್ಟಿಕ್ಕರ್ ಕೊಟ್ಟಿದ್ದೀನಿ. ಆಯಿತು. ಮಸ್ಕಾರ ಅಷ್ಟೇ ಇದೆ ಇಟ್ಕೊಂಬಿಡು. ಐಲೈನರ್ ಕಾಜಲೆಲ್ಲ ಏನೂ ಆಗ್ತಿಲ್ಲ. ಸೊ ಮಸ್ಕಾರ ಒಂದೇ ಹಾಕ್ಕೊಂಡಿದ್ದು ಅಲ್ಲಿ ಬಾಮ್ ಹಾಕ್ಕೊಂಡಿದ್ದೀನಿ. ಹೇರ್ಸ್ಟೈಲ್ ಒಂದು ಮಾಡ್ಕೋಬೇಕು. ಸೊ ಒಂದು ಕ್ವಿಕ್ಕಾಗಿ ಟ್ರಾನ್ಸಿಷನ್ ಮಾಡೋಣ. ಕಾಣ್ತಿದ್ದೀನಿ ಇದೆ ನನ್ನ ಫೈನಲ್ ಲುಕ್. ನಿಮಿಷ ಈಗ ಅಲ್ಲೇ ಹಾಕೋತೀವಿ. ಸೊ ಇಷ್ಟೇ. ನೋಡ್ರಿ ನೀವೆಲ್ಲ ಬಾಯ್. ಎಷ್ಟು ಮೋಸ ಗೊತ್ತಾ ಗೈಸ್. ಒಂದು ಹಿಂಗೆ ಬಟ್ಟಿಕ್ಕೋದಕ್ಕೆ 10 ರೂಪಾಯಿ. ಒಳ್ಳೆ ಬಿಸ್ನೆಸ್. ನಾವಪ್ಪ ಅದನ್ನು ಫ್ರೀಯಾಗಿ ಇಡ್ತಾರೆ ಅನ್ಕೊಂಬಿಟ್ಟಾರೆ ಎಲ್ಲ. ನಮ್ಮಪ್ಪ ಫುಲ್ಲು ಸೈಕು ಅಂದ್ಕೊಳ್ಳಿ. ಇಲ್ಲೇ ಇರ್ತಾರಂತೆ ಬಟ್ಟೆ ಇಟ್ಕೊಂಡು. ಪೈ ಹೆಂಗೆ ಹೋಗ್ತವ್ರೆ ಇತ್ತ ಪಂಚನ ಎಳೆದು ಎತ್ತು ಮಾಡ್ತಾನೆ ಪಪ್ಪ. ಟ್ರೈನಲ್ಲಿ ಬಂದ್ವಿ ಗಸ್. ಇದು 4 ಗಂಟೆಗೆ ಓಪನ್ ಅಂತೆ. ನಾವು 2:15ಗೆ ಬಂದ್ಬಿಟ್ಟಿದ್ವಿ. 2 ಗಂಟೆ ಕ್ಲೋಸು. ಅದಕ್ಕೆ ಇವಾಗ ನದಿ ಹತ್ರ ಹೋಗಿ ಬರೋಣ ಅಂತ ಹೋಗ್ತಾ ಇದೀವಿ. ಅಲ್ಲೋಡಿ ಇವಾಗ ಇದೆಲ್ಲ ಹಾಕ್ಬಿಟ್ಟವ್ರೆ ಬ್ಯಾರಿಕೇಡ್ಸು. ಇಲ್ಲಿಗೆ ಫ್ರಂಟಲ್ಲಿ ಇದು ಮಾಡ್ಬಿಟ್ಟವ್ರೆ ನೋಡು. ಇಲ್ಲೆಲ್ಲ ಹಿಂಗೆ ಹೋಗೋಕೆ ಅಲೋ ಮಾಡವ್ರೆ. ಏನೇನೋ ವಿಚಿತ್ರವಾಗೆಲ್ಲ ಮಾಡ್ತವ್ರೆ. ಬಟ್ ಮಾಡೋದೇನೋ ಒಳ್ಳೇದಕ್ಕೆ. ನೋಡೋಣ ಹೆಂಗಿರುತ್ತೆ ಏನು ಅಂತ. ಇವಾಗ ನದಿ ಹತ್ರ ಹೋಗ್ತಾ ಇದ್ದೀವಿ. ಅದು ಕ್ಲೋಸ್ ಆಗಿರೋದಕ್ಕೆ ಇನ್ನೇನು ಇಲ್ಲಿ ಬಂದ ಮೇಲೆ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ವ್ಲಾಗೇ ಮಾಡಿಲ್ಲ ನೋಡ್ರಿ. ಮುಂಚೆ ಇವರಿಗೆಲ್ಲ ಗುಂಡೆಲ್ಲ ಮಾಡಿಸಿರಿ ಇವರಿಬ್ರಿಗೂ. ಇವಾಗ ಗುಂಡಿಲ್ಲ ಏನಿಲ್ಲ ಇವರಿಬ್ರು. ಅಂದರೆ ಅವಾಗ ಏನಾದರೂ ಒಂದು ಅನ್ಕೊತಿದ್ರಲ್ಲ ಅವಾಗ ಗುಂಡು ಮಾಡಿಸ್ತಿದ್ರು. ಇವಾಗ ಏನು ಅನ್ಕೊಳ್ಳಲ್ಲ, ಹಾಗೆ ಬರ್ತೀವಿ ಹಾಗೆ ಮಾಡ್ಕೊಂಡು ಹೋಗ್ತೀವಿ. ಮುಂಚೆ ಗುಂಡರಾಯಿ ಆಗ್ತಿದ್ರು ಇಬ್ರು. ಅವಾಗ ಚೆನ್ನಾಗಿತ್ತು ಒಂದು ವರ್ಷ. ನೀರೇ ಕಾಣ್ತಿಲ್ಲ ಇಲ್ಲೆಲ್ಲೂ. ಮುಂಚೆನೇ ಪರವಾಗಿದ್ದಿಲ್ಲ. ಅದೇ ಎಷ್ಟು ಮುಂಚೆ ನೋಡ್ತಿರೋ ಎಷ್ಟು ಬೇಗ ಬರ್ತಿರೋ ಅದೇ ನಮ್ಗೆ ಒಳ್ಳೇದು. ಮುಂದೆ ಏನೂ ಇರಲ್ಲ ಅಂತ ಪ್ರೂವ್ ಆಗ್ತೈತೆ. ಹೆಂಗಮ್ಮ? ಲಾಸ್ಟ್ ಟೈಮ್ ಇಲ್ಲಿ ಇದೆಲ್ಲ ಇತ್ತು, ಹಾರ್ಸ್ ರೈಡಿಂಗು ಎಲ್ಲ ಮಾಡ್ಬೋದಿತ್ತು. ಮುಂಚೆ ಇದೆಲ್ಲ ಎಷ್ಟು ನೀರು ಇರ್ತಿತ್ತು ಗೊತ್ತಾ. ಮುಂಚೆ ನೀರು ಒಂಚೂರು ಅಲ್ಲೊಂದು ಚೂರೇ ಚೂರು ಕಾಣಿಸ್ತೈತೆ ಇಲ್ಲಿ. ಅಲ್ಲಿ ಅಲ್ಲಿ ನಮ್ಮ ಅಪ್ಪನ ಹುಟ್ಟು ನೋಡ್ರಿ. ಇವಾಗ ಸೋಡಾ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಹುಡ್ಕ ಮಾಡ್ತಾನೆ. ಕೊಟ್ಟಾರ ಅನ್ಬೇಕಂತೆ. ನೀನು ಸುಮ್ಮನೆ ಇರೋ ಹೋಗು. ಅವನಷ್ಟು ಮಾತ್ರ ಮಾಡ್ತಾವನಲ್ಲ. ನಾಲ್ಕು ಗಂಟೆಗೆ ಓಪನ್ನು. ಅಲ್ಲಿವರೆಗೂ ಟೈಮ್ ಪಾಸ್ ಮಾಡಬೇಕು. ದಿವಸ ನಾವು 1.5 ಅವರ್ ಟೈಮ್ ಪಾಸ್ ಮಾಡಬೇಕು. ಇವರವರೇ ಕಂಪ್ನಿ ಕಡೆ ಏನಾದರೂ ತೊಗೊಳಂಗಿದ್ರೆ ತೊಗೊಳ್ರಿ. ಬಟ್ ನಾವೆಲ್ಲ ಚಿಕ್ಕ ಮಕ್ಕಳೆಲ್ಲ ತೊಗೊಳಕ್ಕೆ. ಸೊ ಪ್ಲಾಸ್ಟಿಕ್ ವಾಸ್ ಎಲ್ಲ ನಾವು ಒರಿಜಿನಲ್ ಯಾರವನಾ. ಅಯ್ಯ ಅಲ್ಲಿ ಗಲೀಜೆಲ್ಲ ಐತೆ. ಒಂಚೂರು ನೋಡ್ಕೊಂಬರ್ರಪ್ಪ. ಹಾಂ
ಏನೋ ಹೇಳೋಣ ಅಂತ ಬಂದೆ. ಚೆನ್ನಾಗಿ ನಾವು ಒರಿಜಿನಲ್ ಹೂವು ಅಂದ್ಕೊಂಡ್ರೆ ಬಟ್ ಅದು ಪ್ಲಾಸ್ಟಿಕ್ ಹೂವು. ಇದು ನೋಡ್ರಿ ಮೆಹಂದಿ ಹಾಕೋದು ಅದೆಲ್ಲ ಇವಾಗ ಇಂಟ್ರೆಸ್ಟ್ ಇಲ್ಲ. ಮುಂಚೆ ಎಲ್ಲ ಹಾಕ್ಸ್ಕೋಬೇಕು ಅಂತಿದ್ದೆ. ಇವಾಗೆಲ್ಲ ಏನೂ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಎಂದ್ರ ಮೇಲೂ ಇವಾಗ. ನಾನು ಅದಕ್ಕೆ ನಗಿತಾರದು. ಶಾಸ್ತ್ರ ಕೇಳೋಗ ಕಲ್ಯಾಣಿ ಥರ ಐತಲ್ಲ ಅದನ್ನು. ಚೆನ್ನಾಗೈತೆ. ನಮ್ಮಪ್ಪನೇ ನಮ್ಗೆ ಇಷ್ಟೊತ್ತು ಹಿಂಗೆ ಮಾಡಿದ್ದು. ಇಲ್ಲ ರೂಮಲ್ಲಾದರೂ ಇರ್ಬೋದಿತ್ತು. ಎಲ್ಲ ಹಾಳು ಮಾಡ್ತಾರೆ. ಸ್ವಲ್ಪ ಕುತ್ಕೊಂಡು ಧ್ಯಾನ ಮಾಡ್ರಿ. ಅದೇ ನಿಂಗೆ ಮುಂಚೆ ಗೊತ್ತಿದ್ರೆ ರೂಮ ಕುತ್ಕೊಂಡೆ ನಾವು. ಓಹ್ ಯಾರನ್ನು ಬಿಡಲ್ಲ. ನನಕ ಯಾವುದು ಬಂದಿಲ್ಲ. ಲೈವ್ ಇದು ಹಾಕ್ತಿದ್ದಾರೆ, ಡಿಸ್ಪ್ಲೇ ಮಾಡ್ತಾರೆ. ಚೆನ್ನಾಗಿತ್ತು. ಡೈರೆಕ್ಟ್ ಈಗ ಒಳಗಡೆ ಬರ್ತಾ ಇದ್ದೀನಿ ನಡ್ರಿ. ಇರ್ರಿ, ನಾನು ಮುಂದೆ ಓದ್ತಾ ಇಲ್ಲ ನೋಡಿ. ಓದ್ ನೀನು. ಈಗ ಕ್ಯೂಲ್ ಹೋಗ್ತಿದ್ದೀವಿ ಡೈರೆಕ್ಟ್ ದರ್ಶನಕ್ಕೆ. ಇಲ್ಲ ಅಂದರೆ ಇವನು ಯಾರು ಇವನು? ಹಾಂ ಕೊಡು. ಇದು ಕಟ್ಸ್ಕೊ. ಅಲ್ಲಿ ಇವಾಗ ಕಟ್ತಾರೆ. ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋದ್ಮೇಲೆ ಮುಗೀತು. ಚೆನ್ನಾಗಿ ದರ್ಶನ ಆಯ್ತಲ್ಲ. ಇವರಿಬ್ಬರು ನೋಡ್ರಿ ಹಿಂಗೆ ಹೋಗ್ತಾರೆ, ನಮ್ಮನ್ನು ಬಿಟ್ಟು ಹೋಗ್ತಾರೆ. ಇದರಲ್ಲಿ ಬೃಂದಾವನ ಆಗುತ್ತೆ. ತುಂಬ ದಿನದಿಂದ ಅನ್ಕೊತಿದ್ದೆ ತಗೋಬೇಕು ಅಂತ. ಫೈನಲಿ ತಗೊಂಡೆ. ಇಲ್ಲೇ ತಗೊಂಡಿದ್ದೆ. ತೀರ್ಥದೆಲ್ಲ ಒಳಗೆ ಕೊಡ್ತಾಯಿದ್ರು, ಇವಾಗೆಲ್ಲ ಆಚೆ ಕೊಟ್ಬಿಟ್ಟವ್ರೆ. ನಮ್ಮಪ್ಪ ಹೋಗ್ತಾರೆ ಪ್ರಸಾದ ತಗೋಬರೋಕ್ಕೆ. ಯಾರು? ಇವಾಗ ಸಾಯಂಕಾಲ ತಿರ್ಗಾ ಬರ್ತೀವಲ್ಲ, ಇನ್ನೊಂದ್ಸತಿ ದರ್ಶನಕ್ಕೆ ಹೋಗೋಣ ಬಿಡುವ ಅಷ್ಟೇ. ಇವಾಗ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ನಾವೆಲ್ಲ ಹೋಗ್ತೀವಿ ಅಂತ ಹೇಳ್ತೀನಿ. ಫಸ್ಟು ರೂಮ್ಗೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ. ಓಕೆ, ರೂಮ್ ಹತ್ರ ಬಂದಿದ್ದೀವಿ. ತಿನ್ನೋಣ ಅದಕ್ಕೆ ಬಂದಿರೋದು. ಸಿಕ್ಕಾಪಟ್ಟೆ ಟೈರ್ಡ್ ಆಗ್ತೈತೆ, ನೀರು ಕುಡಿಬೇಕು. ಎಲ್ಲಿಗೆ ಹೋಗೋದು? ಎಲ್ಲಿಗೂ ಇಲ್ಲ ಇವಾಗ. ಇದು ಏನು ಹೇಳೋ, ನಾನು ನೀರು ಕುಡಿದ್ರೆ ಸಾಕು. ಮಮ್ಮಿ ಇದರ ದೇಕೋ ಸೇ ಹಾಯ್. ಕಾಣಿಸ್ತೈತಿ, ಕಾಣಿಸ್ತಾ ಇಲ್ಲ ಅಷ್ಟೇ. ಇವಾಗ ನಾವು ಹೋಗ್ತಾ ಇದ್ದೀವಿ ಪಂಚಮುಖಿಗೆ ಅಷ್ಟೇ. ಏನಾದರೂ ವಿಷಯ ಇದ್ದರೆ ಹೇಳ್ತೀನಿ, ಇಲ್ಲಾಂದರೆ ಅಷ್ಟೇ. 7 ಗಂಟೆ ಕ್ಲೋಸು ಅಂತ ಹೇಳಿದ್ದವರು ಅಷ್ಟೇ. 7 ಗಂಟೆ ಅಂದರೆ ಬ್ಯಾಕ್ಗ್ರೌಂಡ್ ವಾಯ್ಸ್ ಸ್ವಲ್ಪ ಡಿಸ್ಟರ್ಬ್ ಇದ್ದರೆ ಅಷ್ಟೇ. ಇವಾಗ ಮೈಕ್ ಕನೆಕ್ಟ್ ಮಾಡ್ತೀನಿ. ಚೆನ್ನಾಗೈತೆ ಅಲ್ಲ ಹಿಂಗೆ ಕ್ಲಾರಿಟಿ ನೋಡಿ. ನನ್ನ ಫೋನಲ್ಲಿ ಏನು ಸೈಕಾಗಿ ಬಂದೈತೆ. ನದಿ ಈ ಕಡೆ ನದಿ, ಈ ಕಡೆನೂ ಐತೆ ನದಿ. ಗೈಸ್ ನೋಡ್ಕೊಂಬಿಡ್ರಿ, ಯಾರ್ಯಾರು ನೋಡಿಲ್ವೋ. ಇಲ್ಲೇ ಡೈರೆಕ್ಟ್ ದರ್ಶನ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ನಾನು ಫ್ರೀ ದರ್ಶನ ತೋರಿಸ್ತಾ ಇದ್ದೀನಿ ಎಲ್ಲ ಕಡೆಯಿಂದನೂ. ಸೊ ನೋಡ್ಕೊಂಬಿಡ್ರಿ, ಯಾರ್ಯಾರು ನೋಡಿಲ್ಲ ಏನು ಎಂತ ಅಂತೆಲ್ಲ ನಾನಿದ್ದೀನಿ ನಿಮಗೆಲ್ಲ ತೋರಿಸ್ತೀನಿ. ಓಕೆ ಹಾಂ ಏನಪ್ಪ ಏನೋ ಹೇಳ್ತಾ ಇದ್ದ ಅಂಕ? ಯಾರು? ಮ್ಯಾಪ್ಗೆ ನಾನೆಲ್ಲೋ ನಂಗೇನೋ ಹೇಳ್ತಾ ಇದೆಯೇನೋ ಅಂತ ಅನ್ಕೊಂಡಿ ನಾನು ಇವಾಗ. ವೇಟಿಂಗ್ ಫಾರ್ ಲಿಸ್ಟ್ ಎಲ್ಲ ಐತೆ. ಅದು ಬೇಡಪ್ಪ, ಇಲ್ಲಿ ಓದ್ತಾ ಇಲ್ಲ 18 ಮಿನಿಟ್ಸ್ ಅಂತ. ಅಲ್ಲಿ ಓದ್ತಾ ಇಲ್ಲ, ಸ್ಟ್ರೈಟ್ ಹೋಗು ಗೊತ್ತೈತೆ. 18 18 ಮಿನಿಟ್ಸ್ 17 ಕಿಲೋಮೀಟರ್ಸ್.
ಅದು ಬೇರೆ ಅದು ಅದೇ ಅದಕ್ಕೆ ನಮ್ಮ ಅಪ್ಪಂಗೆ ಲೊಕೇಶನ್ ನೋಡಕ್ ಬರಲ್ಲ, ಇದಕ್ಕೆ ನಾನು ಲಾಸ್ಟ್ ಟೈಮು ಕರ್ಕೊಂಡು ಹೋಗಿದ್ದು. ಇವಾಗ ಹಂಗೆ ಅಲ್ಲಿ ಹಾಕಿದೀವಿ, ನೋಡ್ತಾ ಇಲ್ಲ, ನೋಡಕ್ ಬರಲ್ಲ, ಎಷ್ಟು ಹೇಳ್ಕೊಟ್ರು ಅಷ್ಟೇ. ಓಕೆ, ಫೋನಲ್ಲಿ ಚಾರ್ಜ್ ಇಲ್ಲ, ನನ್ನ ತಮ್ಮನ ಹತ್ರ ಕಾಡಿಬೇಡಿ, ಪವರ್ ಬ್ಯಾಂಕ್ ಇಸ್ಕೊಂಡು ಚಾರ್ಜ್ಗೆ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಪೀಸಾಗಿ ಚಾರ್ಜ್ಗೆ ಹಾಕಿ ಆಮೇಲೆ ಸಿಗ್ತೀನಿ. ಓಕೆ, ಈ ಕಡೆಯಿಂದ ಮಾಡ್ತೀನಿ. ಹಾಂ ವಯಸ್ಸು ಏನು ಗೊತ್ತಾ, ಮುಂಚೆ ಎಲ್ಲ ಇಲ್ಲೆಲ್ಲ ಸನ್ಫ್ಲವರ್ಸೇ ಇರ್ತಿತ್ತು, ನೋಡೋಕೆ ಎಷ್ಟು ಚೆನ್ನಾಗಿರ್ತಿತ್ತು. ನಾನು ಇವಾಗ ನೋಡ್ಬೇಕಂತ ಕಾಯ್ತಾ ಇದ್ದೀನಿ, ಒಂದು ಕೂಡ ಸಿಗ್ತಾ ಇಲ್ಲ. ಯಾರು ಒಂದು ತೋಟದಲ್ಲೂ ಇಟ್ಟಿಲ್ಲ, ಮೇ ಬಿ ಇಟ್ಟಿದ್ದಾರೇನೋ, ಒಣಗೋಗಿದ್ಯೇನೋ ಗೊತ್ತಿಲ್ಲ. ನಮ್ಮಮ್ಮ ಹೇಳ್ತಾರೆ ಒಂದು ತೋಟದಲ್ಲಿ ಇತ್ತು, ಅದು ಒಣಗೋಗೈತೆ ಅಂತ, ಬಟ್ ಐ ಆಮ್ ನಾಟ್ ಶ್ಯೂರ್ ಬಿಕಾಸ್ ನಾನು ನೋಡಿಲ್ಲ. ಅದಕ್ಕೆ ಕಾಯ್ತಾ ಇದ್ದೀನಿ ಎಲ್ಲಿ ಸಿಗುತ್ತೆ ಏನು ಅಂತ. ಬಟ್ ಇಲ್ಲಿಲ್ಲ, ಮುಂಚೆ ಹಿಂಗೆ ಇರ್ತಿತ್ತು ಗೊತ್ತಾ, ಇಲ್ಲೆಲ್ಲ ನಾವು ನೋಡ್ಕೊಂಡು ಹೋಗ್ತಿದ್ವಿ ಹಿಂಗೆ. ಇವಾಗ ಏನೂ ಇಲ್ಲ. ಹೋಗೋ ಇಲ್ಲಿ ಅದು ಒಣಗೋಗೈತೆ, ಬ್ಯಾಕ್ ಅಲ್ಲಿತ್ತು, ಅದು ಒಣಗೋಗೈತೆ. ಯಾಕೆಲ್ಲ ಹಿಂಗೆ ಮಾಡ್ಬಿಟ್ರು? ಅದು ಚೆನ್ನಾಗಿರುತ್ತೆ ಗೊತ್ತಾ. ನೀನು ಬೀಜ ಬಂದ್ಬೇಕು ಬಂದ ಮೇಲೆ ಹೋಗಿತ್ತಿಲ್ಲ ಇನ್ ಸೀಸನ್ಗೆ ಅದು ಬಿಡೋದು. ಸೀಸನ್ ಅಷ್ಟೇ. ಓ ಸೀಸನ್ ಅಂತೆ, ಅಂದರೆ ಇವಾಗ ಈ ಸೀಸನ್ ಇಲ್ಲ. ಏನೋ ಹಿಂಗಾದ್ರೆ ಹಿಂಗೆ. ಯಾರು ಈಗ ಇನ್ ಕೇಸ್ ನಂಗೇನಾದ್ರು ಸನ್ಫ್ಲವರ್ಸ್ ಎಲ್ಲಾದ್ರೂ ಕಾಣಿಸಿದ್ರೆ ನಾನು ನಿಮಗೂ ತೋರಿಸ್ತೀನಿ. ನಾನು ನೋಡಿದ್ದೀನಿ ಆಮೇಲೆ ನೀವು ನೋಡ್ಬೇಕಲ್ವಾ, ಅದಕ್ಕೆ. ಸೊ ಆ್ಯಕ್ಚುಲಿ ಸನ್ಫ್ಲವರ್ಸ್ ಬಂದುಬಿಟ್ಟು ನಾನು ಎಲ್ಲ ಕಡೆ ನೋಡಿದೆ, ರೋಡ್ ಪೂರ್ತಿ ನೀಟಾಗಿ ನೋಡ್ಕೊಂಡು ಹೋದೆ, ಎಲ್ಲಿನೂ ಕಾಣಿಸಿಲ್ಲ ನನಗೆ. ಆ್ಯಂಡ್ ನಾವಿಲ್ಲಿಂದ ಬೆಂಗಳೂರಿಂದ ಹೋಗ್ಬೇಕಾದ್ರೆ ಸೆಂಟ್ರಲ್ ಎಲ್ಲೋ ಒಂದು ಕಡೆ ನೋಡಿದ್ದು ಅಷ್ಟೇ. ಅದಾದಮೇಲೆ ಪಂಚಮುಖಿಗೆ ಹೋಗ್ಬೇಕಾದ್ರೆ ಎಲ್ಲಿ ನೋಡಿಲ್ಲ ನಾನು. ನಾಳೆ ವ್ಲಾಗ್ಗೆ ವೆಯ್ಟ್ ಮಾಡ್ತೀರಿ, ಬಿಕಾಸ್ ಅಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಅಂದರೆ ದೇವಸ್ಥಾನ, ಅದಾದಮೇಲೆ ನೈಟು ಪ್ರಸಾದ ಮತ್ತು ಇನ್ನೊಂದು ಸರ್ತಿ ದರ್ಶನ ಮಾಡಿದ್ದು ಎಲ್ಲನೂ ನಾಳೆ ವ್ಲಾಗಲ್ಲಿ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಒಂದು ಸ್ವಲ್ಪ ಲೆಂತಿ ಆಯಿತು ಅಂತ ಹೇಳಿದ್ದೀನಿ, ಅರ್ಧಕ್ಕೆ ಮಾಡಿದ್ದೀನಿ. ಪಾರ್ಟ್ 2 ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಬಾಯ್.